ಅಖಾಡಕ್ಕೆ ಇವರು ಎಂಟ್ರಿ ಕೊಟ್ಟರೆ ಮಣ್ಣು ಹಾರೋದು ಮಾತ್ರವಲ್ಲ, ಎದುರಾಳಿಗಳ ಎದೆಯಲ್ಲಿ ನಡುಕ ಶುರುವಾಗುತ್ತೆ. ಒಬ್ಬ ಅಖಾಡಕ್ಕೆ ಬಂದ್ರೆ ಸಾಕು, ನೂರಾರು ಅಭಿಮಾನಿಗಳು ತ್ರಿವರ್ಣ ಧ್ವಜ ಹಿಡಿದು ಸೈನ್ಯದಂತೆ ಅವನ ಹಿಂದೆ ನುಗ್ತಿದ್ರು. ಅವನೇ ಕೆರೆಮತ್ತಿಹಳ್ಳಿಯ ಅಪ್ರತಿಮ ವೀರ ರಾಕ್ಷಸ 220. ಇನ್ನೊಬ್ಬ ತನ್ನ ಕೊಂಬಿನ ಮೇಲೆ ತಿರಂಗ ಹೊತ್ತು ಮನೆ ಮನೆಗೆ ದೇಶಪ್ರೇಮ ಸಾರಿದ ಅಖಾಡದ ಸೈನಿಕ, ಅವನೇ ಬಸಾಪುರದ ಆರ್ಮಿ ಹುಲಿ. ಮಗದೊಬ್ಬ ಇಡೀ ಹಬ್ಬವನ್ನೇ ಕೇಸರಿ ಬಿಳಿ ಹಸಿರುಮಯ ಮಾಡಿ ಮಿಂಚಿನಂತೆ ನುಗ್ಗೋ ಅಧಿಪತಿ, ಅವನೇ ಬ್ಯಾಡಗಿ ಹಂಟರ್. ಆದರೆ ಗೆಳೆಯರೇ, ಇವತ್ತು ಅಖಾಡದಲ್ಲಿ ಆ ಗತ್ತು ಮರೆಯಾಗಿದೆ. ರಾಕ್ಷಸ ಮಣ್ಣಲ್ಲಿ ಮರೆತರೆ ಆರ್ಮಿ ಹುಲಿ ಅಖಾಡದಿಂದಲೇ ಮರೆಯಾಗಿದ್ದಾನೆ. ಯಾಕೆ? ಏನಾಯಿತು? ನಾಳೆ ಗಣರಾಜ್ಯೋತ್ಸವದ ಈ ಶುಭ ದಿನದಂದು ಈ 3 ತ್ರಿವರ್ಣ ಧ್ವಜದ ವೀರರ ಬಗ್ಗೆ ಅಸಲಿ ಚರಿತ್ರೆ ನಿಮ್ಮ ಮುಂದೆ. ನೀವು ನೋಡ್ತಾ ಇದ್ದೀರಾ ಅಪ್ಪಟ ಮಣ್ಣಿನ ಸೊಗಡಿನ ಚಾನಲ್ ಕನ್ನಡ ಕಾರ್ನರ್. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಭಿಮಾನಿಗಳ ಜೀವದ ಉಸಿರು ಕೆರೆಮತ್ತಿಹಳ್ಳಿಯ ರಾಕ್ಷಸ 220. ಗೆಳೆಯರೇ, ರಾಕ್ಷಸ ಬಕ್ಕ ಹೋರಿಯಾಗಿರಬಹುದು, ಆದರೆ ಆತ ಅಖಾಡಕ್ಕೆ ಎಂಟ್ರಿ ಕೊಟ್ಟರೆ ಅಲ್ಲಿ ಧ್ವಜಗಳ ಹಬ್ಬವೇ ಶುರುವಾಗುತ್ತಿತ್ತು. ರಾಕ್ಷಸ ಅಖಾಡದಲ್ಲಿ ಗುರಿ ಮುಟ್ಟೋಕೆ ಓಡ್ತಾ ಇದ್ರೆ ಇತ್ತ ನೂರಾರು ಅಭಿಮಾನಿಗಳು ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಅವನ ಹಿಂದೆ ಮುಂದೆ ಓಡ್ತಾ ಹಬ್ಬವನ್ನೇ ದೇಶಪ್ರೇಮದ ಅಖಾಡ ಮಾಡ್ತಿದ್ರು. ಆದರೆ ಈ ಸಂಭ್ರಮಕ್ಕೆ ಈಗ ವಿಧಿಯ ದೃಷ್ಟಿ ಬಿದ್ದಿದೆ. ಸ್ವಲ್ಪ ದಿನಗಳ ಹಿಂದಷ್ಟೇ ಈ ವೀರ ಹೋರಿ ಮರಣ ಹೊಂದಿದ್ದು ಇಡೀ ಹೋರಿ ಹಬ್ಬದ ಅಭಿಮಾನಿಗಳಲ್ಲಿ ಕಣ್ಣೀರು ಹಾಕುವಂತೆ ಮಾಡಿದೆ. ರಾಕ್ಷಸನ ಹೆಸರಲ್ಲಿ ಅಭಿಮಾನಿಗಳು ಮಾಡಿರೋ ರಕ್ತದಾನದ ಕೆಲಸಗಳು ಯಾವತ್ತೂ ಅಮರ. ರಾಕ್ಷಸ ನೀನು ಅಖಾಡದಲ್ಲಿ ಇಲ್ಲದಿರಬಹುದು, ಆದರೆ ಅಭಿಮಾನಿಗಳ ಕೈಯಲ್ಲಿರೋ ಪ್ರತಿ ಧ್ವಜದಲ್ಲೂ ನಿನ್ನ ಉಸಿರಿದೆ. ಇನ್ನು ಬಸಾಪುರದ ಆರ್ಮಿ ಹುಲಿ, ಹೆಸರೇ ಹೇಳುವಂತೆ ಈತ ಅಖಾಡದ ಸೈನಿಕ. ತನ್ನ ಕೊಂಬಿನ ಮೇಲೆ ತ್ರಿವರ್ಣ ಧ್ವಜವನ್ನ ಹೊತ್ತು ದೇಶಪ್ರೇಮವನ್ನ ಮನೆ ಮನೆಗೆ ತಲುಪಿಸಿದ ಗಂಡುಗಲಿ. ಆದರೆ ಇತ್ತೀಚೆಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಅಖಾಡದಲ್ಲಿ ಆರ್ಮಿ ಹುಲಿಯ ಸದ್ದು ಕೇಳಿಸ್ತಾ ಇಲ್ಲ. ಯಾವುದೋ ಕಾರಣಗಳಿಂದ ಈ ಹೋರಿ ಅಖಾಡದಿಂದ ದೂರವಾಗಿದೆ. ಕನ್ನಡ ಕಾರ್ನರ್ ಚಾನೆಲ್ ಮೂಲಕ ನಾವು ಆರ್ಮಿ ಹುಲಿಯ ಮಾಲೀಕರಲ್ಲಿ ಕಳಕಳಿಯ ವಿನಂತಿ ಮಾಡ್ತೀವಿ. ಸರ್, ನಿಮ್ಮ ಹೋರಿಯನ್ನ ನೋಡೋಕೆ ಸಾವಿರಾರು ಜನ ಕಾಯ್ತಾ ಇದ್ದಾರೆ. ಆ ಆರ್ಮಿ ಹುಲಿಯ ಗತ್ತು ಮತ್ತೆ ಅಖಾಡಕ್ಕೆ ಬರಲಿ. ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ, ಬಸಾಪುರ ಆರ್ಮಿ ಹುಲಿ ಮತ್ತೆ ಅಖಾಡಕ್ಕೆ ಬಂದು ಧ್ವಜ ಮೆರೆಸಲಿ ಅಂತ. ಈ ನೋವಿನ ಮಧ್ಯೆ ಒಂದು ಆಶಾಕಿರಣ ಅಂದ್ರೆ ಅದು ಬ್ಯಾಡಗಿ ಹಂಟರ್. ಇತ್ತೀಚೆಗೆ ಅಖಾಡದಲ್ಲಿ ಬ್ಯಾಡಗಿ ಹಂಟರ್ ಅಬ್ಬರಿಸ್ತಾ ಇದ್ದರೆ ಅಲ್ಲಿ ನಮ್ಮ ರಾಷ್ಟ್ರಧ್ವಜದ ಬಣ್ಣಗಳೇ ಕಾಣಿಸ್ತಿವೆ. ಹಂಟರ್ನ ಪೂರ್ತಿ ಅಲಂಕಾರವೇ ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣದಲ್ಲಿದೆ. ಅಖಾಡದಲ್ಲಿ ತ್ರಿವರ್ಣ ಧ್ವಜ ಹೊತ್ತು ಈತ ಬರ್ತಿದ್ದ ಅಂದ್ರೆ ಜನರಲ್ಲಿ ಹೊಸ ಹುರುಪು ಬರ್ತಿತ್ತು. ರಾಕ್ಷಸ ಮತ್ತು ಆರ್ಮಿ ಹುಲಿ ಬಿಟ್ಟು ಹೋದ ಆ ದಾರಿಯಲ್ಲಿ ಇಂದು ಹಂಟರ್ ನಡೀತಾ ಇರೋದು ನೋಡಿ ಹೆಮ್ಮೆ ಆಗ್ತಿದೆ. ಈ ಹೋರಿಯ ವೇಗ ಮತ್ತು ಆ ದೇಶ ಪ್ರೇಮದ ಅಲಂಕಾರ ಈ ಗಣರಾಜ್ಯೋತ್ಸವಕ್ಕೆ ಸಖತ್ ಮೆರುಗು ಕೊಡ್ತಿದೆ. ಗೆಳೆಯರೇ, ಹೋರಿ ಹಬ್ಬ ಅಂದ್ರೆ ಬರೀ ಜೂಜಲ್ಲ, ಅದು ನಮ್ಮ ಮಣ್ಣಿನ ಭಾವನೆ. ರಾಕ್ಷಸನ ಆತ್ಮಕ್ಕೆ ಶಾಂತಿ ಸಿಗಲಿ, ಆರ್ಮಿ ಹುಲಿ ಮತ್ತೆ ಅಖಾಡಕ್ಕೆ ಬರಲಿ, ಬ್ಯಾಡಗಿ ಹಂಟರ್ ಇತಿಹಾಸ ಬರೆಯಲಿ. ನಾಳೆ ಜನವರಿ 26ರಂದು ಪ್ರತಿಯೊಬ್ಬ ಹೋರಿ ಅಭಿಮಾನಿಯು ಹೆಮ್ಮೆಯಿಂದ ಧ್ವಜ ಹಾರಿಸೋಣ. ಈ ವಿಡಿಯೋವನ್ನು ಶೇರ್ ಮಾಡಿ, ಮಾಲೀಕರಿಗೆ ನಮ್ಮ ವಿನಂತಿ ತಲುಪಲಿ. ನಮ್ಮ ಚಾನಲ್ ಕನ್ನಡ ಕಾರ್ನರ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.